ಇಷ್ಟೊತ್ತಾಗ್ಲೇ ಡೆಡ್ ಪೂಲ್ ಅಂಡ್ ವಾಲ್ವರಿನ್ ಸಿನಿಮಾನ ನೋಡಿ ಮುಗಿಸ್ಬಿಟ್ಟಿರ್ತೀರಾ ಅಂತ ನನಗೆ ಗೊತ್ತು. ಎಂಡಲ್ಲಿ ಏನಾಯ್ತು, ಪೋಸ್ಟ್ ಕ್ರೆಡಿಟ್ ಸೀನ್ ಕತೆ ಏನು ಅಂತ ಇನ್ನೂ ಕೂಡ ಡೌಟ್ಸ್ ಹೊಡಿತಾ ಇದೆ ಒಳಗಡೆ. ಇದನ್ನೆಲ್ಲ ಕ್ಲಿಯರ್ ಮಾಡೋದ್ರ ಜೊತೆಗೆ ಪ್ಯಾರಾಡಾಕ್ಸ್ ಏನ್ನ ಪ್ರೂವ್ ಮಾಡೋದು ಕೊಡ್ತಾ ಇದ್ದಾನೆ, ಕೆಸ್ಸಾಂದ್ರ ನೋವಾ ಏನ್ ಮಾಡೋದು ಕೊಟ್ಟಿದ್ದಾಳೆ, ನೆಕ್ಸ್ಟ್ ವಾಲ್ವರಿನ್ ಕತೆ ಏನು, ಇದನ್ನೆಲ್ಲ ಬಿಚ್ಚಿ ಇಡ್ತೀನಿ ಬಾಯ್ಲರ್ ವಾರ್ನಿಂಗ್ ಜೊತೆ. ಟೈಮ್ ವೇಸ್ಟ್ ಮಾಡ್ದೇನೆ, ಶುರು ಮಾಡ್ಬಿಡೋಣ. ಮೊದಲನೇದಾಗಿ ಪ್ಯಾರಾಡಾಕ್ಸ್ ಬಗ್ಗೆ ತಿಳ್ಕೋಬೇಕು. ಟಿವಿಯಲ್ಲಿ ಈಗ ರೂಲ್ ಮಾಡ್ತಾ ಇರೋದು ಲೋಕಿ ಬರೋದಕ್ಕಿಂತ ಮುಂಚೆ ಇದ್ದಿದ್ದು ಕ್ಯಾಂಗೋ, ನಿಮ್ಗೆಲ್ಲ ಗೊತ್ತೇ ಇದೆ. ಅವನಿದ್ದಾಗ ಬೇರೆ ರೂಲ್ಸ್ ಇತ್ತು, ಈಗ ಲೋಕಿ ಇದ್ದಾನೆ, ಇವಾಗ ಒಂದು ಹೊಸ ರೂಲ್ಸ್ ಬಂದ್ಬಿಟ್ಟಿದೆ. ಅವಾಗ ಒಂದು ಯೂನಿವರ್ಸ್ ಪ್ರೂನ್ ಆಗುವಂತ ಟೈಮ್ ಅಲ್ಲಿ ಇದ್ದಿದ್ರೆ ಅದನ್ನ ಸೇವ್ ಮಾಡ್ತಾ ಇದ್ರು. ಬಟ್ ಈಗ ಲೋಕಿ ಅಂಡರ್ ಅಲ್ಲಿ ಇದ್ದಾಗ ಯೂನಿವರ್ಸ್ ಪ್ರೂನ್ ಆಗುತ್ತಾ, ಅದ್ರ ಪಾಡ್ಗೆ ಅದನ್ನ ಬಿಟ್ಬಿಡಿ ಅಂತ ಟೆನ್ಷನ್ ಇಲ್ಲದೆ ಅವ್ರ ಪಾಡ್ಗೆ ಹ್ಯಾಪಿಯಾಗಿ ವರ್ಕ್ ಮಾಡ್ತಾ ಇದಾರೆ. ಇದು ಹೊಸದಾಗಿ ಬಂದಿರುವಂತ ಲೋಕಿ ರೂಲ್ಸ್. ಈ ರೂಲ್ಸ್ ಪ್ಯಾರಾಡಾಕ್ಸ್ ಗೆ ಇಷ್ಟ ಆಗ್ತಾ ಇರಲ್ಲ. ಅವನೇನ್ ಮಾಡ್ತಾನೆ, ಥ್ರೆಡ್ ಕಿಲ್ಲರ್ ಅನ್ನೋ ಒಂದು ಮಿಷಿನ್ ನ ತಗೊಂಡೋಗಿ ಡೆಡ್ ಪೂಲ್ ಯೂನಿವರ್ಸ್ ಅಲ್ಲಿ ಹೌಸ್ ಮಾಡಿರ್ತಾನೆ. ಸುಮಾರು ವರ್ಷಗಳಾದ್ಮೇಲೆ ಅದು ಆಕ್ಟಿವೇಟ್ ಆಗಿ ಆ ಯೂನಿವರ್ಸ್ ನ ಅದು ಡಿಸ್ಟ್ರಾಯ್ ಮಾಡಿಬಿಡ್ಬೇಕು ಅನ್ನೋ ಒಂದು ಪ್ಲಾನ್ ಮುಖಾಂತರ ಅವನು ಆ ಮಿಷಿನ್ ನ ತಗೊಂಡೋಗಿ ಡೆಡ್ ಪೂಲ್ ಯೂನಿವರ್ಸ್ ಅಲ್ಲಿ ಹೌಸ್ ಮಾಡಿಬಿಟ್ಟಿರ್ತಾನೆ. ಕಂತ್ರಿ ನನ್ ಮಗ ಅಲ್ಲ, ಇದೇ ಮಿಷಿನ್ ಅನ್ನ ಹುಡುಕ್ತಾ ಇರ್ತಾಳೆ ಕೆಸಾಂಡ್ರಾ ನೋವಾ. ಇವಳ ಒರಿಜಿನಲ್ ಸ್ಟೋರಿ ಬಗ್ಗೆ ಇನ್ನೂ ಸಿನಿಮಾದಲ್ಲಿ ತೋರಿಸಿಲ್ಲ. ಬಟ್ ನಮಗ್ ಗೊತ್ತಿರೋ ಪ್ರಕಾರ ಇವಳು ಚಾರ್ಲ್ಸ್ ಎಕ್ಸೇವಿಯರ್ ನ ತಂಗಿ, ಅಂದ್ರೆ ಟ್ವಿನ್ಸ್ ತಂಗಿ. ಇವಳು ಚಿಕ್ಕವಳಿರ್ಬೇಕಾದ್ರೆ ಇವಳು ಪವರ್ ಮೇಲೆ ಕಂಟ್ರೋಲ್ ಇಲ್ದೇನೆ ಪವರ್ ನ ಮಿಸ್ಯೂಸ್ ಮಾಡ್ತಾ ಇರೋದನ್ನ ನೋಡ್ಬಿಟ್ಟು ಇವಳನ್ನ ಚಿಕ್ಕ ವಯಸ್ಸಲ್ಲಿ ಇದ್ದಾಗಲೇ ಟಿವಿ ಅವರು ಪ್ರೂನ್ ಮಾಡಿ ವೈಡ್ ಗೆ ಕಳಿಸ್ಬಿಟ್ಟಿರ್ತಾರೆ. ವೈಡ್ ಅಂದ್ರೆ ಗೊತ್ತಿರ್ಬೇಕು ನಿಮಗೆ, ಪ್ರೂನ್ ಆದ್ಮೇಲೆ ಟ್ರಾಶ್ ಕ್ಯಾನ್ ತರ ಇರೋ ಒಂದು ಜಾಗಕ್ಕೆ ಹೋಗಿ ಅಲ್ಲಿ ಬಿದ್ದು ಸಾಯ್ತಾ ಇರ್ತಾರೆ. ಸಾಯೋದಂತೂ ಇಲ್ಲ, ಅಲ್ಲಿ ಜೀವನ ಮಾಡ್ತಾ ಇರ್ತಾರೆ. ನೀವೇನ್ ನೋಡಿರ್ತೀರಾ ಎಕ್ಸ್-ಮೆನ್ ವಿಲನ್ಸ್ ಗಳು, ಆ ಜಾಗ ಎಲ್ಲ ಫುಲ್ ವೈಡ್ ಅಂತ. ಇನ್ನ ಕೆಸಾಂಡ್ರಾ ನೋವಾ ಹತ್ರ ಸ್ಲಿಂಗ್ ರಿಂಗ್ ಇದೆ, ಡಾಕ್ಟರ್ ಸ್ಟ್ರೇಂಜ್. ಆ ರಿಂಗ್ ಇದ್ರೂ ಕೂಡ ಅವಳು ಯಾಕೆ ಹೊರಗಡೆ ಬರ್ತಾ ಇಲ್ಲ ಅದಕ್ಕೆ ಒಂದ್ ರೀಸನ್ ಇದೆ. ಮೊದಲನೇದು ಇವಳಿಗೆ ವೈಡ್ ನ ರೂಲ್ ಮಾಡ್ಬೇಕು ಅಂತ ತುಂಬಾ ದೊಡ್ಡ ಆಸೆ. ಅದ್ರ ಜೊತೆಗೆ ಎಂಟೈರ್ ಯೂನಿವರ್ಸ್ ಏನಿದೆಯೋ ಅದನ್ನೆಲ್ಲ ಡಿಸ್ಟ್ರಾಯ್ ಮಾಡ್ಬಿಟ್ಟು ಬರೀ ವೈಡ್ ಮಾತ್ರ ಇರ್ಬೇಕು ಅನ್ನೋದು ಕೂಡ ಕನಸು ಇವಳಿಗೆ. ಇದಕ್ಕೋಸ್ಕರ ಆ ಮಿಷಿನ್ ಹುಡುಕ್ತಾ ಇರ್ತಾಳೆ. ಆ ಮಿಷಿನ್ ಸಿಕ್ಕುಡ್ಲೆ ಅದ್ರ ಹತ್ರ ಹೋಗಿ ಆಕ್ಟಿವೇಟ್ ಮಾಡ್ತಾಳೆ, ಯೂನಿವರ್ಸ್ ನ ಡಿಸ್ಟ್ರಾಯ್ ಮಾಡ್ಬಿಡೋದಕ್ಕೆ. ಬದಲಾಗಿ ಅವಳು ಅದೊಂದು ಯೂನಿವರ್ಸ್ ನ ಮಾತ್ರ ಡಿಸ್ಟ್ರಾಯ್ ಮಾಡೋದಕ್ಕೆ ಹೋಗಲ್ಲ, ಎಂಟೈರ್ ಎಕ್ಸಿಸ್ಟ್ ಆಗುವಂತ ಎಲ್ಲಾ ಯೂನಿವರ್ಸ್ ನು ಕೂಡ ಡಿಸ್ಟ್ರಾಯ್ ಮಾಡೋದಕ್ಕೆ ಕೊಟ್ಟಿರ್ತಾಳೆ. ಅದೇ ಟೈಮ್ಗೆ ಕರೆಕ್ಟ್ ಆಗಿ ಡೆಡ್ ಪೂಲ್ ಅಂಡ್ ವಾಲ್ವರಿನ್ ಇಬ್ರು ಬಂದು ಆ ಮಿಷಿನ್ ಅಲ್ಲಿರುವಂತ ಮ್ಯಾಟರ್ ಅಂಡ್ ಆಂಟಿ ಮ್ಯಾಟರ್ ಎರಡನ್ನು ಕೂಡ ಶಾರ್ಟ್ ಸರ್ಕ್ಯೂಟ್ ಮಾಡ್ಬಿಡ್ತಾರೆ. ಅದರಿಂದಾಗಿ ಆ ಮಿಷಿನ್ ಕೂಡ ಡಿಸ್ಟ್ರಾಯ್ ಆಗೋಗುತ್ತೆ, ಜೊತೆಗೆ ಕೆಸಾಂಡ್ರಾ ನೋವನ್ನು ಕೂಡ ಡಿಸ್ಟ್ರಾಯ್ ಆಗ್ಬಿಡ್ತಾಳೆ. ಇದ್ರ ಜೊತೆಗೆ ಡೆಡ್ ಪೂಲ್ ಅಂಡ್ ವಾಲ್ವರಿನ್ ಶಾರ್ಟ್ ಸರ್ಕ್ಯೂಟ್ ಮಾಡಿರ್ತಾರಲ್ಲ, ಆ ಜಾಗದಲ್ಲಿರೋರು ಕೂಡ ಡಿಸ್ಟ್ರಾಯ್ ಆಗ್ತಾರೆ ಅಂತ ಪ್ಯಾರಾಡಾಕ್ಸ್ ಹೇಳಿರ್ತಾನೆ. ಬಟ್ ಅವರಿಬ್ರು ಯಾವ ರೀತಿ ಅಲೈವ್ ಆಗಿ ಬರ್ತಾರೆ ಅಂತ ಎಲ್ರಿಗೂ ಕೂಡ ಸರ್ಪ್ರೈಸ್ ಆಗಿರ್ತದೆ. ಯಾಕಂದ್ರೆ ಅವ್ರ ಹತ್ರ ಹೀಲಿಂಗ್ ಫ್ಯಾಕ್ಟರ್ ಅಷ್ಟೊಂದು ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ ಆಯ್ತು. ಹಂಗಾದ್ರೆ ಇದು ಈ ಸಿನಿಮಾದ ಎಂಡಿಂಗ್ ಸ್ಟೋರಿ. ಇದನ್ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿರಲ್ಲ ಅಂತ ಗೊತ್ತು. ಇದ್ರ ಬಗ್ಗೆ ತಲೆ ಒಳಗಡೆ ತುಂಬಾ ಉಡನ ಬಿಟ್ಕೊಂಡಿದ್ರಿ. ಎಂಡ್ ಅಲ್ಲಿ ಏನಾಯ್ತು ಕರೆಕ್ಟ್ ಆಗಿ ಅರ್ಥನೇ ಆಗ್ಲಿಲ್ವಲ್ಲ ಅಂತ. ಈಗ ಸ್ವಲ್ಪ ಕರೆಕ್ಟ್ ಆಗಿ ಅರ್ಥ ಆಗಿರ್ತದೆ. ಜೊತೆಗೆ ವಾಲ್ವರಿನ್ ನ ಫ್ಯೂಚರ್ ಏನು ಅಂತ ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ. ಕೆಸಾಂಡ್ರಾ ನೋವಾ ವಾಲ್ವರಿನ್ ತಲೆ ಒಳಗಡೆ ಹೋಗಿ ಅವ್ನ ಫ್ಯೂಚರ್ ನೆಲ್ಲ ನೋಡ್ತಾ ಇರ್ಬೇಕಾದ್ರೆ ನಿಮ್ಗೆ ಅರ್ಥ ಆಗಿರ್ತದೆ, ಈ ಯೂನಿವರ್ಸ್ ಅಲ್ಲಿ ಇರುವಂತ ವಾಲ್ವರಿನ್ ಗೆ ಯಾರು ಇಲ್ಲ, ಎಲ್ಲರೂ ಸತ್ತೋಗ್ಬಿಟ್ಟಿದ್ದಾರೆ, ಒಬ್ಬಂಟಿ ಆಗಿದ್ದಾನೆ, ಇವನ್ ಫ್ಯೂಚರ್ ಇನ್ ಮುಂದೆ ಏನೇನು ಅಲ್ಲ ಅಂತ. ಇದ್ರ ಸಲುವಾಗಿ ಡೆಡ್ ಪೂಲ್ ಒಂದು ಕಠಿಣ ನಿರ್ಧಾರಕ್ಕೆ ಬರ್ತಾನೆ, ಇನ್ ಮುಂದೆ ವಾಲ್ವರಿನ್ ನಾನು ಎಲ್ಲ ಒಟ್ಟಿಗೆ ನನ್ನ ಯೂನಿವರ್ಸ್ ಅಲ್ಲೇ ಇರೋಣ ಅಂತ. ಕೊನೆ ಎಂಡಿಂಗ್ ಅಲ್ಲಿ ಅದನ್ನು ಕೂಡ ನೋಡ್ತಿರೋ ಡೆಡ್ ಪೂಲ್ ಹಂಗೇನೆ ವಾಲ್ವರಿನ್ ಇಬ್ರು ಕೂಡ ಬ್ಲೈಂಡ್ ಇಲ್ಲ ಹತ್ರನೇ ಸೆಟ್ಲ್ ಆಗ್ತಾರೆ. ಜೊತೆಗೆ ಡಾಗ್ ಪೂಲ್ ಕೂಡ ಎಷ್ಟು ಸೆಕ್ಸಿ ಆಗಿದೆ ಅಲ್ಲ ಡಾಗ್ ಪೂಲ್. ಅಂದ್ರೆ ಇವಾಗ ಕನ್ಫರ್ಮ್ ಆಯ್ತು, ಇನ್ಮೇಲೆ ವಾಲ್ವರಿನ್ ಕೂಡ ಅಫಿಷಿಯಲ್ ಆಗಿ MCU ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಾನೆ ಅಂತ. ಇದುವರೆಗೂ ಎಕ್ಸ್-ಮೆನ್ ಸೀರೀಸ್ ಅಲ್ಲಿ ಬಂದಿರೋರು ಕರೆಕ್ಟ್ ಆಗಿ ಎಂಟ್ರಿ ಕೊಟ್ಟಿಲ್ಲ. ಕೆಲವೊಂದಷ್ಟು ಪೋಸ್ಟ್ ಕ್ರೆಡಿಟ್ ಸೀನ್ ಗಳ ಮುಖಾಂತರ ಲೈಟ್ ಆಗಿ ಜಲಕ್ಗಳನ್ನ ತೋರಿಸ್ತಾ ಇದಾರೆ. ಬಟ್ ಅಫಿಷಿಯಲ್ ಆಗಿ MCU ಒಳಗಡೆ ವಾಲ್ವರಿನ್ ಒಬ್ನೇನೆ ಎಂಟ್ರಿ ಕೊಟ್ಟಿರೋದು. ಬೇರೆ ಯೂನಿವರ್ಸ್ ಇಂದ ಈ ಯೂನಿವರ್ಸ್ ಗೆ ಎಂಟ್ರಿ ಕೊಡ್ತಾ ಇದ್ದಾನೆ ಬೇರೆ ವಾಲ್ವರಿನ್. ಇನ್ ಮುಂದೆ ವಾಲ್ವರಿನ್ ಕೂಡ MCU ಒಳಗಡೆ ಇರ್ತಾನೆ, ಅವನು ಆಕ್ಷನ್ ನೋಡಬಹುದು. ಇನ್ನ ಕೊನೆ ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ಅಂತದ್ ಏನು ಇಲ್ಲ. ಹ್ಯೂಮನ್ ಟಾರ್ಚ್ ನ ನೀವು ನೋಡಿರ್ತೀರ. ಅದಲ್ಲದೆ MCU ಒಳಗಡೆ ಕ್ಯಾಪ್ಟನ್ ಅಮೆರಿಕಾಗೂ ಕೂಡ ಎಕ್ಸಿಸ್ಟ್ ಮಾಡ್ತಾನೆ. ಅದ್ಯಾಗೆ ಈ ಕ್ಯಾರೆಕ್ಟರ್ ಮತ್ತೆ ಹ್ಯೂಮನ್ ಟಾರ್ಚ್ ಆಗಿ ಎಂಟ್ರಿ ಕೊಡೋದಕ್ಕೆ ಸಾಧ್ಯ ಅಂತ ನಿನಗೆ ಅನುಮಾನ ಇರ್ತದೆ ಅಂತ ಗೊತ್ತು. ಅದನ್ನು ಕ್ಲಿಯರ್ ಮಾಡ್ತೀನಿ ಬಿಡು, ತಲೆ ಕೆಡಿಸ್ಕೋಬೇಡ. ಸೊ ನೀವು ನೋಡಿರೋ ಹಾಗೆ ವೈಡ್ ಅಲ್ಲಿ ಪ್ರೌನ್ ಆಗಿರುವಂತ ಬೇರೆ ಯೂನಿವರ್ಸ್ ಅಲ್ಲಿ ಇರುವಂತ ಹ್ಯೂಮನ್ ಟಾರ್ಚ್ ಅದು. ಈ ಯೂನಿವರ್ಸ್ ಅಲ್ಲಿ ಅವನು ಕ್ಯಾಪ್ಟನ್ ಅಮೆರಿಕಾ ಆಗಿದ್ರೆ, ಇನ್ನೊಂದು ಯೂನಿವರ್ಸ್ ಅಲ್ಲಿ ಅವನು ಹ್ಯೂಮನ್ ಟಾರ್ಚ್ ಆಗಿದ್ರೆ. ಇಷ್ಟೇನೆ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಅರ್ಥ ಮಾಡ್ಕೊಳ್ಳಿ. ಹ್ಯೂಮನ್ ಟಾರ್ಚ್ ಏನಿದಾನೆ ಅವನು ಬೇರೆ ಯೂನಿವರ್ಸ್ ಅವನು. ಅದಲ್ದೇನೆ ವೈಡ್ ಒಳಗಡೆ ಯಾರ್ಯಾರನ್ನೆಲ್ಲ ನೋಡ್ತೀರಾ ಅವರೆಲ್ಲ ಬೇರೆ ಯೂನಿವರ್ಸ್ ನ ಕ್ಯಾರೆಕ್ಟರ್ ಗಳು. ಇದುವರೆಗೂ ಕೂಡ ಎಕ್ಸಿಸ್ಟ್ ಆಗುವಂತ ಯೂನಿವರ್ಸ್ ಅಲ್ಲಿ ಇವ್ರನ್ನ ಅಫಿಷಿಯಲ್ ಆಗಿ ಎಂಟ್ರಿ ಕೊಟ್ಟಿಲ್ಲ. ಬಟ್ ಅಫಿಷಿಯಲ್ ಆಗಿ ಎಂಟ್ರಿ ಕೊಡ್ತಾ ಇರೋದು ವಾಲ್ವರಿನ್ ಒಬ್ನೇ. ಇಷ್ಟ ಅರ್ಥ ಮಾಡ್ಕೊಳ್ಳಿ ಸಾಕು. ಇನ್ನ ಹ್ಯೂಮನ್ ಟಾರ್ಚ್ ಕೆಸಾಂಡ್ರಾ ನೋವಾ ಬಗ್ಗೆ ಕೆಟ್ಟದಾಗಿ ಏನೇನೋ ಮಾತಾಡಿರ್ತಾನೆ. ಅದನ್ನ ಡೆಡ್ ಪೂಲ್ ಇನ್ನೂ ಕೆಟ್ಟದಾಗಿ ಕೆಸಾಂಡ್ರಾ ನೋವಾ ಹತ್ರ ಹಾಕೊಟ್ಬಿಡ್ತಾನೆ. ಏನಿದು ನಿಜವಾಗ್ಲೂ ರಿಯಲ್ ಸುಳ್ಳ ಅಂತ ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ತೋರಿಸಿದ್ದಾರೆ. ಅಂದ್ರೆ ಅವನ ಬೈಗುಳಗಳು ಆ ಲೆವೆಲ್ ಅಲ್ಲಿ ಇರ್ತವೆ ಅಂತ ಆಯ್ತು. ಅದಕ್ಕಿಂತ ಬೇಕಾರಾಗಿದೆ ಅಲ್ಲ. ಸೊ ಇವಾಗ ನಿನ್ಗೊಂದು ಐಡಿಯಾ ಬಂದಿರ್ತದೆ, ಎಂಡ್ ಅಲ್ಲಿ ಏನಾಯ್ತು, ಪೋಸ್ಟ್ ಕ್ರೆಡಿಟ್ ಸೀನ್ ಫುಲ್ ಟ್ರಾಶ್ ಆಗಿತ್ತು, ವಾಲ್ವರಿನ್ ಫ್ಯೂಚರ್ ಏನಾಗಿರ್ತದೆ ಅನ್ನೋ ಒಂದು ಸ್ವಲ್ಪ ಐಡಿಯಾ ಇವಾಗ ಬಂದಿರ್ತದೆ. ಇಷ್ಟು ಸಾಕ್ ಬಿಡಪ್ಪ. ಅಂಡ್ ತುಂಬಾ ಜನಕ್ಕೆ ಕನ್ಫ್ಯೂಸ್ ಕೂಡ ಆಗಿರ್ತದೆ, ಎಕ್ಸ್-ಮೆನ್ ಸೀರೀಸ್ ಅಫಿಷಿಯಲ್ ಆಗಿ ಮಾರ್ವಲ್ ಒಳಗಡೆ ಬರ್ತಾ ಇದೆ ಅಂತ. ಸೊ ಇನ್ನೂ ಒಂದ್ಸಲ ಹೇಳ್ತೀನಿ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇವಾಗ MCU ಒಳಗಡೆ ಅಫಿಷಿಯಲ್ ಆಗಿ ಎಂಟ್ರಿ ಕೊಡಿರೋದು ವಾಲ್ವರಿನ್ ಮಾತ್ರ. ಎಕ್ಸ್-ಮೆನ್ ಸೀರೀಸ್ ಅವರು ವೈಡ್ ಒಳಗಡೆ ಪ್ರೂನ್ ಆಗಿರೋರ್ನ ಮಾತ್ರ ತೋರಿಸಿದ್ದಾರೆ ಹೊರತು ಅಫಿಷಿಯಲ್ ಆಗಿ ಎಕ್ಸಿಸ್ಟ್ ಆಗುವಂತ ಯೂನಿವರ್ಸ್ ಅಲ್ಲಿ ಇರುವಂತ ಎಕ್ಸ್-ಮೆನ್ ಗಳನ್ನ ಇದುವರೆಗೂ ಎಂಟ್ರಿ ಕೊಟ್ಟಿಲ್ಲ.
ಲೈಟ್ ಆಗಿ ಒಂದೊಂದು ಕ್ಯಾರೆಕ್ಟರ್ ನ ರಿವೀಲ್ ಮಾಡ್ಕೊಂಡು ಬರ್ತಾ ಇದಾರೆ. ಅಫಿಷಿಯಲ್ ಆಗಿ ಎಕ್ಸ್ ಮೆನ್ ಗಳು ಇದುವರೆಗೂ MCU ಒಳಗಡೆ ಗುಂಪಲ್ಲಿ ಎಕ್ಸಿಸ್ಟ್ ಆಗಿಲ್ಲ. ಇದ್ರ ಜೊತೆಗೆ ಇನ್ನೂ ಒಂದು ಹೊಸ ನ್ಯೂಸ್ ನ ರಿವೀಲ್ ಮಾಡೋದಕ್ಕೆ ಹೋಗ್ತಾ ಇದೀನಿ. ಇದನ್ನ ಕೇಳಿ ನಿಮ್ಗೆ ತುಂಬಾ ದಂಗ್ ಆಗ್ಬೋದು. ವಿಷಯ ಏನಪ್ಪಾ ಅಂದ್ರೆ ಎಕ್ಸ್ ಮೆನ್ ಸೀರೀಸ್ ಅವರು ಅಫಿಷಿಯಲ್ ಆಗಿ ಎಂಟ್ರಿ ಕೊಡ್ತಾರೆ, ಬಟ್ ಯಾವಾಗ ಅಂತ ನನ್ಗೆ ಇವಾಗ ಕನ್ಫರ್ಮೇಶನ್ ಸಿಕ್ಕಿದೆ. ಇದನ್ನ ನಾನು ಜಸ್ಟ್ ರೂಮರ್ ಆಗಿ ಇಟ್ಕೋತಾ ಇದ್ದೀನಿ, ಯಾಕಂದ್ರೆ ಇದ್ರ ಬಗ್ಗೆ ಅಫಿಷಿಯಲ್ ಆಗಿ ಮಾರ್ವಲ್ ಸ್ಟುಡಿಯೋ ಅವರು ಯಾವುದೇ ರೀತಿಯ ಕನ್ಫರ್ಮೇಶನ್ ಕೊಟ್ಟಿಲ್ಲ. ಅದಕ್ಕೋಸ್ಕರ ಇನ್ನ ಎಕ್ಸ್ ಮೆನ್ ಸೀರೀಸ್ ಅವರು ಅಫಿಷಿಯಲ್ ಆಗಿ ಮಾರ್ವಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಒಳಗಡೆ ಅವೆಂಜರ್ಸ್ ಕ್ಯಾಂಗ್ ಡೈನೆಸ್ಟಿ ಇಂದ ಎಂಟ್ರಿ ಕೊಡ್ತಾರೆ ಅಂತ ದೊಡ್ಡ ರೂಮರ್ ಸಿಕ್ಕಿದೆ ನನಗೆ. ಮುಂದಿನ ಅವೆಂಜರ್ ಸಿನಿಮಾದಲ್ಲಿ ಎಕ್ಸ್ ಮೆನ್ಸ್ ಗಳನ್ನ ನೀವು ನೋಡಬಹುದು ಅಂತ ಕನ್ಫರ್ಮೇಶನ್ ನಾನ್ ಮಾಡ್ಕೊಂಡಿದ್ದೀನಿ. ಹಾಗೆ ರೂಮರ್ಸ್ ಕೂಡ ಇದ್ರೂ ಇರಬಹುದು ಅಂತ ಅನಿಸ್ತಾ ಇದೆ. ಇದ್ರ ಬಗ್ಗೆ ಅಫಿಷಿಯಲ್ ಆಗಿ ಏನಾದ್ರು ಅನೌನ್ಸ್ಮೆಂಟ್ ಅಥವಾ ಸಣ್ಣದಾಗಿ ಟೀಸರ್ ಅಥವಾ ಟೀಸ್ ಗಳು ಏನಾದ್ರು ಬಂದಾಗ ಕನ್ಫರ್ಮ್ ಆಗುತ್ತೆ. ಅಲ್ಲಿವರೆಗೂ ಇದನ್ನ ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳೋದು ಒಳ್ಳೇದು. ಏನಂತೀರಾ? ಸಿಗ್ತೀನಿ ಮುಂದೆ ನೋಡಿದಲ್ಲಿ. ಟೇಕ್ ಕೇರ್, ಬೈ ಬೈ, ಸಿ ಯು.